ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ಫುಲ್ ವಿಡಿಯೋ ನಿಮಗೆ ತೋರಿಸ್ತೀನಿ. ಹಾಗೆ ಅರುಂಧತಿ ಬಂದುಬಿಟ್ಟು ಸಾಹಿತ್ಯನ ಮುಂದೆ ಬೈತಾ ಇರ್ತಾಳೆ, ಏನು ರಾಮಾಯಣದಲ್ಲಿ ಯಾವುದೋ ಥರ ಆಗಿದೆ, ನಾನು ಅವಳನ್ನ ಹೊರಗಡೆ ಹಾಕಿದ ಆಯಮ್ಮನ ಮತ್ತು ಕರ್ನ ಒಳಗಡೆ ಕರ್ಕೊಂಬಂದಿದ್ದಾನೆ, ನನ್ನ ಮಗನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂಥೇಳಿ ಸಾಹಿತ್ಯನ ಮುಂದೆ ಅರುಂಧತಿ ಹೇಳ್ತಾ ಇರ್ತಾಳೆ. ಈ ಕಡೆ ಕರ್ಣ ಹೋಗ್ಬಿಟ್ಟು ಪಾಪಮ್ಮನ್ನ ಕರ್ಕೊಂಡು ಮನೆಗೆ ಬರ್ತಾನೆ. ಆಗ ಪಾಪಮ್ಮ ಅರುಂಧತಿನ ನೋಡಿಬಿಟ್ಟು ತುಂಬಾ ಗಾಬರಿ ಆಗಿಬಿಟ್ಟಿರ್ತಾಳೆ. ಪಾಪಮ್ಮನ ನುಗ್ಸಿರೋದನ್ನು ತುಂಬ ನೆನೆಸ್ಕೊಂಡು ಯಾರು ನುಗ್ಸಿರೋದು ಅನ್ನೋದು ಪಾಪಮ್ಮನಿಗೆ ಗೊತ್ತಾಗಿರುತ್ತೆ. ಹಾಗಾಗಿ ತುಂಬ ಗಾಬರಿಯಿಂದ ಅವಳು ನೋಡ್ತಾ ಇರ್ತಾಳೆ. ಅವಾಗ ಕರುಣ ಏನೋ ಹೇಳಬೇಕಂತ ಇದ್ದಾರೆ ಪಾಪಮ್ಮ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಸಾಹಿತ್ಯ ಕೂಡ ಹೇಳ್ತಾ ಇರ್ತಾಳೆ, ಏನು ಹೇಳೋಕ್ಕೆ ತಡಬಡಿಸ್ತಾ ಇದ್ದಾರೆ ಅಮ್ಮ ಅಂತ ಸಾಹಿತ್ಯ ಕೂಡ ಹೇಳ್ತಾರೆ. ಅರುಂಧತಿ ಬಂದ್ಬಿಟ್ಟು ಏನು ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅವಳಿಗೆ ಎಲ್ಲ ಮರ್ತು ಬಿಟ್ಟಿರ್ತಾಳೆ ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಅದನ್ನು ಅರುಂಧತಿ ವಿಷಯನ ಹೇಳ್ತಾಳ ಅಂತ ನೋಡೋಣ, ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಈ ಕಡೆ ಯುಗಾದಿ ಹಬ್ಬ ಬಂದಿದೆ ಅಂತ ಹೇಳ್ಬಿಟ್ಟು ಕರ್ಣನಿಗೆ ಸಾಹಿತ್ಯ ಕೊಬ್ಬರಿ ಎಣ್ಣೆ ತೊಗೊಂಬಂದು ಹರಳೆಣ್ಣೆ ಎರಡು ಜೊತೆಗೆ ತೊಗೊಂಬಂದು ನೀವು ಹಾಕ್ಕೊಳ್ರಿ ಅಂಥೇಳಿ ಕೊಡ್ತಾಳೆ. ಸಾಹಿತ್ಯಗೆ ಹೇಳ್ತಾನೆ ಕರ್ಣ, ಏನು ನಿಮ್ಮ ಅಪ್ಪ ಅಮ್ಮ ಇದೆ ನಾನು ಕಲಿಸಿರೋದು, ನಾನು ಹಾಕ್ಕೊಂಡು ಹಚ್ಕೊಳ್ತೀನಿ ನೋಡಿ ಸಾಹಿತ್ಯ ಅವರೇ, ನೀವು ನನಗೆ ಎಣ್ಣೆ ಎಲ್ಲ ಹಚ್ಚಕ್ಕೆ ಬರೋಕ್ಕೆ ಹೋಗ್ಬಿಡ್ರಿ, ನಾನೇ ಹಚ್ಕೊಳ್ತೀನಿ ಅಂತ ಕರ್ಣ ಹೇಳ್ತಾ ಇರ್ತಾನೆ. ಹಾಗೆ ಸಾಹಿತ್ಯ ಹೇಳ್ತಾರೆ, ಸಂಸ್ಕಾರನ ಎಲ್ಲನೂ ನಮ್ಮ ಅಪ್ಪ ಅಮ್ಮ ನನಗೆ ಕಲಿಸೇ ಹೋಗಿರೋದು ಅಂತ ಹೇಳ್ತಾಳೆ. ನಾನೇ ಎಣ್ಣೆ ಹಚ್ಚಿ ನಿಮಗೆ ಸ್ನಾನ ಮಾಡಿಸ್ತೀನಿ ಅಂತ ಸಾಹಿತ್ಯ ಹೇಳ್ತಾರೆ. ಹಾಗೆ ಅವ್ರನ್ನಿಬ್ಬರನ್ನ ನೋಡಿಬಿಟ್ಟು ಮನೆಯಲ್ಲಿ ಎಲ್ಲರೂ ಕೂಡ ಎಣ್ಣೆನ ತೊಗೊಂಬಂದ್ಬಿಟ್ಟು ಅವ್ರ ಹಸ್ಬೆಂಡ್ಗಳನ್ನ ಕರ್ಕೊಂಬಂದು ಕೆಳಗಡೆ ಕೂಡಿಸಿ ಎಣ್ಣೆ ಹಚ್ತಾ ಹಾಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಯಾರೋ ಬ್ಲ್ಯಾಕ್ ರೋಸ್ ಅಂತ ಗೊತ್ತಾಯಿತು ಅಂತ ಇದ್ರಲ್ಲ, ಯಾರು ಅಂತೇಳ್ಬಿಟ್ಟು ಈ ಕಡೆ ವನಜ ಕೇಳ್ತಾ ಇರ್ತಾರೆ. ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.